ಹಲೋ, ಎಲ್ಲರಿಗೂ ನಮಸ್ತೆ. ಇವತ್ತು ಬನ್ನಿ, ಇವತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಮಾತಾಡೋಣ. ಅಕಸ್ಮಾತ್ ಮಹೀಂದ್ರ ಪ್ರೊಡಕ್ಷನ್ ಮಾಡೋವಂಥ ಕಾರ್ಗಳು ಇವತ್ತು ಇಂಡಿಯಾದಲ್ಲಿ ತಗೋತೀರಾ ಅಂದರೆ, ಮತ್ತು ಆಸ್ಟ್ರೇಲಿಯಾದಲ್ಲಿ ತಗೋತೀರಾ ಅಂದರೆ, ಆಸ್ಟ್ರೇಲಿಯಾದಲ್ಲೇ ಚೀಪು ಗೊತ್ತಾ? ಎಷ್ಟು ಪರ್ಸೆಂಟ್ ಚೀಪು ಅಂದರೆ ಅರೌಂಡ್ 100% ಪ್ರೊಡಕ್ಷನ್ ಕಾಸ್ಟ್ ಅಂದರೆ ಕಾರ್ದು, ಅದ್ರ ಮೇಲೆ ಟ್ಯಾಕ್ಸು ಎಲ್ಲ ಸೇರಿಸಿ ಬೈ ಮಾಡೋದ್ರ ಮೇಲೆ ಟ್ಯಾಕ್ಸ್, GST, ರೋಡ್ ಟ್ಯಾಕ್ಸು, ಸೆಸ್ಸು ಎಲ್ಲ ಹಾಕಿದ್ರೆ ಇಂಡಿಯಾದಲ್ಲಿ ಅರೌಂಡ್ 190ಇಂದ 200% ಬೀಳುತ್ತೆ ಕಾಸ್ಟು. ಬಟ್ ಆಸ್ಟ್ರೇಲಿಯಾದಲ್ಲಿ 100% ಇದೆ ಅಂದರೆ ಪ್ರೊಡಕ್ಷನ್ ಕಾಸ್ಟು, ಅದ್ರ ಮೇಲೆ 135 to 140% ಅಂತ ಅಂದ್ಕೊಳ್ಳಿ. ಸೊ ಎಷ್ಟಾಯಿತು? ಅರೌಂಡ್ 40 to 60% ಜಾಸ್ತಿ ಇಂಡಿಯಾದಲ್ಲೇ ಪೇ ಮಾಡ್ತಾಯಿದ್ದೀವಿ ಗುರು ನಾವು. ನಿಮಗೆ ಅದನ್ನು ಕರೆಕ್ಟಾಗಿ ಟೇಬಲ್ ಹಾಕಿ ಮೇಲೆ ತೋರಿಸ್ತೀನಿ ನೋಡಿ. ಅದರಲ್ಲಿ ನೋಡ್ತಾ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟೇ 28% GST ಹಾಕುತ್ತೆ, ಅದ್ರ ಮೇಲೆ ಪ್ಲಸ್ 20% ಸೆಸ್ ಅಂತೆ, ಕಾಂಪನ್ಸೇಷನ್ ಸೆಸ್ ಅಂತೆ. ಆ ಕಾಂಪನ್ಸೇಷನ್ ಸೆಸ್ ಕೊಡೋದು ಈ GSTಯಿಂದ ಆಗಿರೋ ಲಾಸ್ ಸ್ಟೇಟ್ಗೆ ಏನಾಗಿರುತ್ತೆ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಅವ್ರು ದುಡ್ಡು ಇಸ್ಕೊಂಡು ಸ್ಟೇಟ್ ಗೌರ್ಮೆಂಟಿಗೆ ಕೊಡ್ತಾರಂತೆ, ಆಯಿತಾ? ಅದ್ರ ಜೊತೆ ಆ್ಯಡ್ ಆನು ನೆಕ್ಸ್ಟು ಬರೋದು ಸೆಂಟ್ರಲ್ದಾಯಿತು, ಸ್ಟೇಟಿಗೆ ಬರುತ್ತೆ. ಸ್ಟೇಟಲ್ಲಿ ರೋಡ್ ಟ್ಯಾಕ್ಸು ವಾಪಸ್ಸು 15ರಿಂದ 22% ತನಕ ಹಾಕ್ತಾರೆ ರೋಡ್ ಟ್ಯಾಕ್ಸು. ಅದ್ರ ಜೊತೆಗೆ ಪ್ರಾಫಿಟ್ ಮಾರ್ಜಿನ್ನು ಇವ್ರದ್ದು ಡೀಲರ್ಸ್ದು ಅರೌಂಡ್ 5 to 10% ಇರ್ಬೋದು ಅಪ್ರಾಕ್ಸಿಮೇಟ್ಲಿ. ಇಷ್ಟೆಲ್ಲ ಇಟ್ಟಿರುವಾಗ 10% ಇರೋಲ್ಲ, ಒಂದು 7% ಅಂದ್ಕೊಳ್ಳಿ. ಇದೆಲ್ಲ ಇಟ್ಟಾಗ ಅರೌಂಡ್ 190 to 200%, ಅಂದರೆ 20 ಲಕ್ಷದ ಗಾಡಿ ಅರೌಂಡ್ 40 ಲಕ್ಷ ಕೊಟ್ಟು ತಗೋತೀರಾ, ಆಲ್ಮೋಸ್ಟ್ 37 to 40 lakhs. ಬಟ್ಟು ಅದೇ ಇವಾಗ ಆಸ್ಟ್ರೇಲಿಯಾದಲ್ಲಾದರೆ ಇವಾಗ ಒಂದು 20 ಲಕ್ಷದ ಗಾಡಿ, ಓಕೆ, ಇಲ್ಲಿಂದ ಕೊಡ್ತಾಯಿದೆ ಪ್ರೊಡಕ್ಷನ್ ಕಾಸ್ಟ್, ಇಂಡಿಯಾದಲ್ಲಿ ಆಗ್ತಿರೋ ಪ್ರೊಡಕ್ಷನ್ ಕಾಸ್ಟಿಂದ ನಾನು ಹೇಳ್ತಾ ಇರೋದು. ಒಂದು 20 ಲಕ್ಷ ಅಂದರೆ ಅಲ್ಲಿಗೆ ಹೋಗೋದಕ್ಕೆ ಎಕ್ಸ್ಪೋರ್ಟ್ ಕಾಸ್ಟ್ ಬಂದು ಒಂದು 5%, 5ರಿಂದ 7% ಬರುತ್ತೆ. ಎಕ್ಸ್ಪೋರ್ಟ್ ಇಲ್ಲಿಂದ ಹಾಕೋದಕ್ಕೆ ಫ್ರೈಟ್ ಚಾರ್ಜಸ್ ಎಲ್ಲ. ಅದ್ರ ಜೊತೆ ನೆಕ್ಸ್ಟ್ ಆ್ಯಡ್ ಆಗೋದು ಅಲ್ಲಿ ಇಂಪೋರ್ಟ್ ಟ್ಯಾಕ್ಸ್ ಅರೌಂಡ್ 5% ಇದೆ. ಪ್ಲಸ್ಸು ಇನ್ಯಾವುದು ಅಷ್ಟೊಂದಿಲ್ಲ ಗುರು. ರೋಡ್ ಟ್ಯಾಕ್ಸ್ ಬೀಳುತ್ತೆ, ರೋಡ್ ಟ್ಯಾಕ್ಸು ಒಂದು 7% ಇರ್ಬೋದು. ಟೇಬಲ್ ಹಾಕಿದ್ದೀನಿ, ನೀವು ಟೇಬಲ್ ನೋಡ್ಬೋದು. ಸೊ ಅಲ್ಲೇ ಅಷ್ಟು ಚೀಪ್ ಇದೆ. ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿರೋ ವೆಹಿಕಲ್ಲು ಯಾವ ಮಟ್ಟಿಗೆ ನಮ್ಮ ಇಂಡಿಯಾ ಲೂಟಿ ಹೊಡಿತಾ ಇರ್ಬೋದು ಕಸ್ಟಮರ್ಸ್ ಹತ್ರ. ಆಯ್ತಪ್ಪ, ಜಾಸ್ತಿ ಪಾಪ್ಯುಲೇಷನ್ ಬೈ ಮಾಡಲ್ಲ, ಓಕೆ, ಕಾರ್ನ ಇಟ್ಸ್ ಒನ್ ಆಫ್ ದ ಪ್ರೀಮಿಯಂ ಸೆಗ್ಮೆಂಟೇ. ಆದರೂ ಆಗಂತ ಇಂಡಿಯಾದಲ್ಲಿ ತಾನೇ ಕಮ್ಮಿ ಇರಬೇಕು. ಹಿಂಗೆ ಲೂಟಿ ಮಾಡಿ ಇಡೀ ಜನನ ಕಷ್ಟ ಇದೆ ಜನ ಬದುಕೋದು. ನೆಕ್ಸ್ಟ್ ಟೈಮು ಎಲ್ಲ ಕಾರ್ ತೊಗೊಳಕ್ಕೆ ಹೋದಾಗ ಇದೆಲ್ಲ ನೋಡಿ ಒಂದು ಐಡಿಯಾ ಬರುತ್ತೆ. ಓ, ಇಷ್ಟೊಂದೆಲ್ಲ ಲೂಟಿ ಮಾಡ್ತಿದ್ದಾರ ನಮ್ಮನ್ನ ಅಂತ. ಗೌರ್ಮೆಂಟ್ ಎಷ್ಟೇ ಚೆನ್ನಾಗಿ ಮಾಡ್ತಿರ್ಬೋದು ಗುರು, ಹೌದು, ಬೇರೆ ಗೌರ್ಮೆಂಟ್ಗಿಂತ ಇದು ಮಾಡ್ತಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ಕೇಳೋ ಪ್ರಶ್ನೆಗಳನ್ನೆಲ್ಲ ಕೇಳಲೇಬೇಕು ಆ್ಯಸ್ ಅ ಸಿಟಿಸನ್. ನಾನು ನಂಬಿರಲಿಲ್ಲ ಆಸ್ಟ್ರೇಲಿಯಾದಲ್ಲಿ ಹೆಂಗಪ್ಪ ಕಮ್ಮಿ ಆಗೋಕ್ಕೆ ಸಾಧ್ಯ ನಮ್ಮ ದೇಶಕ್ಕಿಂತ ಪ್ರೊಡಕ್ಷನ್ ಆದರೂ ಅಂತ. ಚೆನ್ನಾಗಿದೆ ನಮ್ಮ ಟ್ಯಾಕ್ಸ್ ಸ್ಟ್ರಕ್ಚರು ಎಲ್ಲ ಕ್ರೇಜಿ. ಸೆಂಟ್ರಲ್ ಒಂದು ಹಾಕ್ತಾರೆ, ಸ್ಟೇಟಲ್ಲಿ ಒಂದು ಹಾಕ್ತಾರೆ, ಹಾಕೋ ರುಬ್ಬಿಡಿಯತ್ತಾಗಿ. ಓಕೆ, ಸರಿ ಗೈಸ್, ಸಿಗೋಣ ಮತ್ತೆ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ.